ಐ ಆಮ್ ಡಾಕ್ಟರ್ ಸುಪುತ್ರ. ಹಲೋ ಡಾಕ್ಟರ್, ಇಲ್ಲಿರೋ ರೋಗಿಗಳೆಲ್ಲ ಬೋಗಸ್ಸು. ಇವರು ಯಾರಿಗೂ ಕುಷ್ಠರೋಗ ಇಲ್ಲ ಅಂತ ನಮ್ಗೆ ರಿಪೋರ್ಟ್ ಬಂದಿದೆ. ಇದು ಪಬ್ಲಿಕ್ ಫಂಡ್ ನಿಂದ ನಡೀತಿರ್ತಕ್ಕಂಥ ಧರ್ಮದ ಆಸ್ಪತ್ರೆ. ಇಲ್ಲಿ ಮೋಸ ನಡೀತಾ ಇದೆ ಅಂದ್ರೆ ಯಾರಾದ್ರೂ ನಗ್ತಾರಷ್ಟೇ. ಇನ್ಸ್ಪೆಕ್ಟ್ರೆ, ಕುಷ್ಠರೋಗ ಅನ್ನೋದು ಕ್ಯಾನ್ಸರ್ ಅಲ್ಲ, ಮೈ ಮೇಲೆ ಎದ್ದು ಕಾಣತಕ್ಕಂಥ ರೋಗ. ಅದು ನಮಗೆ ಗೊತ್ತಿದೆ. ನಿಮ್ ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡಬೇಕು. ವಿಲ್ ಯು ಪ್ಲೀಸ್? ಬೈ ಆಲ್ ಮೀನ್ಸ್. ಡಾಕ್ಟರ್, ಈ ರೋಗಗಳನ್ನೆಲ್ಲ ಟೆಸ್ಟ್ ಮಾಡಿ. ನಿಮ್ಗೆ ಯಾರು ಕಂಪ್ಲೇಂಟ್ ಮಾಡಿದ್ದು? ಗೊತ್ತಿಲ್ಲ, ಮೇಲಿಂದ ಆರ್ಡರ್ ಬಂತು, ಎನ್ಕ್ವೈರಿಗೆ ಬಂತು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇದು ಡೋನರ್ಸ್ ಬುಕ್, ಇದು ಅಕೌಂಟ್ಸ್. ಇನ್ಸ್ಪೆಕ್ಟರ್, ಇಲ್ಲಿರೋದೆಲ್ಲ ನಿಜವಾದ ರೋಗಿಗಳೇ. ನಿಮ್ ಸಂದೇಹ ಪರಿಹಾರವಾಯ್ತು ಸ್ವಾಮಿ. ಐ ಆಮ್ ಸೋ ಸಾರಿ ಡಾಕ್ಟರ್. ಇದು ಕಲಿಗಾಲ ಸ್ವಾಮಿ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಭೂಮಿಗಿಳಿದು ಬಂದ್ರು. ಅವನ್ ತಲೆ ಮೇಲಿರೋ ಕೀಟ ಅಸಲಿನೋ ನಕಲಿನೋ ಅಂತ ಅನುಮಾನ ಪಡ್ತಾರೆ ಜನ. ಧರ್ಮಾತ್ಮ ಲೆಪ್ರೆಸ್ ಸೆಂಟರ್ಗೆ ನಮ್ ಡಿಪಾರ್ಟ್ಮೆಂಟ್ನವರು ಸರ್ಪ್ರೈಸ್ ಚೆಕ್ ಮಾಡಿದ್ರು. ಅಷ್ಟೇ ಅಲ್ಲ, ನಮ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಬೇರೆ ಅಲ್ಲಿರೋರೆಲ್ಲ ನಿಜವಾದ ಕುಷ್ಠರೋಗಿಗಳೇ ಅಂತ ಕನ್ಫರ್ಮ್ ಮಾಡಿದಾರಲ್ಲಪ್ಪ. ಇಲ್ಲ ಶೇಖರ್, ನಾನು ಕಣ್ಣಾರ ನೋಡಿದ್ದೀನಿ. ನಿನ್ನೆ ರಾತ್ರಿ ಅಲ್ಲಿಗೆ ಹೋಗಿದ್ದಾಗ ಒಬ್ಬೊಬ್ರು ಹುಲಿಯಾಗಿ ಮೇಲ್ಬಿದ್ದು ನಾನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಆಗೊಬ್ಬ ರೋಗಿ ಮುಖ ಕಾಣಿಸಿದ ಪ್ಲಾಸ್ಟ್ರು ಕೆಳಗಡೆ ಬಿತ್ತು. ಅವನ್ ಚರ್ಮ ಮಾಮೂಲಾಗೆ ಇತ್ತು ಶೇಖರ್. ಅವರೆಲ್ಲ ನಿಜವಾದ ರೋಗಿಗಳೇ ಅಂತ ಡಾಕ್ಟರ್ ರಿಪೋರ್ಟ್ ಇರ್ಬೇಕಾದ್ರೆ ನಿನ್ ಸ್ಟೇಟ್ಮೆಂಟ್ ಏನ್ ಬೆಲೆ ಇದೆ ಅಶೋಕ್? ಅಲ್ಲೇ ಅವ್ರು ಮೋಸ ಮಾಡ್ತಿರೋದು. ಅವರೆಲ್ಲ ಮಹಾ ಕದಿಮ್ರು ಶೇಖರ್. ನನ್ಗನ್ಸುತ್ತೆ ಆಗಾಗ ನಡೀತಾ ಇರೋ ಈ ಆಕ್ಸಿಡೆಂಟ್ಸ್ಗೂ ಈ ಆಸ್ಪತ್ರೆಗೂ ಏನೋ ಸಂಬಂಧ ಇದೆ. ಅದನ್ನ ನಮ್ ಡಿಪಾರ್ಟ್ಮೆಂಟ್ನವ್ರು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದಾರಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ, ನಾನಂತೂ ಕಂಡು ಹಿಡಿತೀನಿ. ಎಸ್ ಶೇಖರ್ ಹಿಯರ್. ಹಾ ಆಗಿದೆ, ಈಗ ಕಳಿಸ್ಕೊಟ್ಬಿಟ್ಟೆ. ಮದಪ್ಪ, ನೋಡು, ಜೀಪ್ ತಗೊಂಡೋಗಿ ಐಜಿ ಆಫೀಸ್ಗೆ ತಲುಪಿಸ್ಬಿಟ್ಟು. ಸರಿ. ಅವರಿಬ್ಬರು ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ನಿನ್ನ ಅಣ್ಣ ಅಶೋಕನ್ಗೂ ನಿನ್ ಸ್ನೇಹಿತ ಅರುಣನ್ಗೂ ಒಳ್ಳೆ ಜೋಡಿ ಅನ್ಸುತ್ತೆ. ಅಶೋಕನ್ ತಂಗಿನ? ಅಷ್ಟೇ ಅಲ್ಲ, ಆ ಲಲಿತನ್ನೇ ಅಸಿಸ್ಟೆಂಟ್ ಕಮಿಷನರ್ ಶೇಖರ್ ಮದುವೆ ಆಗಿರೋದು. ನಮ್ ಸಾಹೇಬ್ರು? ನಿಮ್ ಸಾಹೇಬ್ರೆ. ಈಗ್ಲಾದ್ರೂ ಅರ್ಥ ಮಾಡ್ಕೊ, ಅವರೆಲ್ಲ ಒಂದೇ ಗುಂಪು. ಅದಕ್ಕೆ ಅಷ್ಟು ಸುಲಭವಾಗಿ ನಮ್ಮನ್ನೆಲ್ಲ ಫುಲ್ ಮಾಡಿತ್ತು. ವಿಶ್ವ ಬೇಲಿನೇ ಎದ್ದು ಫಲ ಮೇದಾಗ ಆಯ್ತಲ್ಲೋ. ಈಗ ನಾವು ಹುಷಾರಾಗದೆ ಹೋದ್ರೆ ಅರುಣ ನಮ್ ಕೈ ಬಿಟ್ಟು ಹೋಗೋದು ಖಂಡಿತ. ನಿಜ, ನಾವು ಹುಷಾರಾಗ್ಲೇಬೇಕು. ಅವ್ರಿಗೊಂದು ಪಾಠ ಕಲಿಸ್ಲೇಬೇಕು. ನೋಡ್ಕೊಂಡು ಹೋಗಿ. ಸೆಲ್ಫ್ ಡ್ರೈವಿಂಗು, ಘಾಟ್ ರೋಡ್ ಬೇರೆ, ಸ್ಪೀಡ್ ಆಗಿ ಹೋಗ್ಬೇಡಿ, ಗೊತ್ತಾಯ್ತಾ? ಅಪ್ನೆ ಅಮ್ಮ ಅವ್ರೆ. ಕೈ ಹಿಡೀರಿ. ಕೈ ಯಾಕೆ? ಕೆನ್ನೆ ಏನಿದು? ಕುಂಕುಮದ ಬಟ್ಲು. ನೈಸ್ ಪ್ರೆಸೆಂಟೇಶನ್. ಬರಲ್ಲ?
ಹಲೋ. ನಿಮ್ ಬಾಬಾ ಶೇಖರ್ ಕಾರ್ ಆಕ್ಸಿಡೆಂಟ್ ಆಗೋಯ್ತು. ಎಲ್ಲಿ? ಥ್ಯಾಂಕ್ ಯು. ನಡೀರಿ. ಐ ಆಮ್ ಸಾರಿ ಮಿಸ್ಟರ್ ಅಶೋಕ್. ಆಕ್ಸಿಡೆಂಟ್ ಸ್ಪಾಟ್ ಎಲ್ಲ ಸರ್ಚ್ ಮಾಡಿದ್ವಿ, ಶೇಖರ್ ಅವ್ರ ಬಾಡಿ ಸಿಗ್ಲಿಲ್ಲ. ನೋಡಿ, ಅದೇ ಆಕ್ಸಿಡೆಂಟ್ ಸ್ಪಾಟ್. ಅಶೋಕ್, ಇದು ಕಾರ್ ಹತ್ರ ಸಿಕ್ತು. ಸೆಲ್ಫ್ ಡ್ರೈವಿಂಗು, ಘಾಟ್ ರೋಡ್ ಬೇರೆ, ಸ್ಪೀಡ್ ಆಗಿ ಹೋಗ್ಬೇಡಿ. ಅಪ್ನೆ ಅಮ್ಮ ಅವರೇ, ಕೈ ಹಿಡೀರಿ. ಕೈ ಹಾಕಿ. ಕೆನ್ನೆ. ಲಲಿತಾ, ಇನ್ನೂ ಅಳ್ತಾ ಇದೀಯಾ? ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಹೀಗೆ ಅಳ್ತಾನೆ ಇದ್ದಾಳೆ. ಏನಮ್ಮ, ಈಗ ಊಟ ತಿಂಡಿ ಬಿಟ್ಟು ಒಂದೇ ಸಮನೆ ಅಳ್ತಾ ಇದ್ರೆ ಶೇಖರ್ ಬಂದ್ಬಿಡ್ತಾನೇನು? ಅಣ್ಣ, ಈ ನಿನ್ನ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ಹಾಗಿದ್ರೆ ಧೈರ್ಯವಾಗಿರು. ಹೇಗ್ ಧೈರ್ಯವಾಗಿರ್ಲಣ್ಣ, ಅವ್ರಿಗೇನಾದ್ರೂ ಅಪಾಯವಾಗಿದೆಯೋ ಏನೋ. ಲಲಿತಾ, ಶೇಖರ್ನ ಪ್ರಾಣ ನಮ್ಗೆಷ್ಟು ಮುಖ್ಯನೋ ಅವನು ಹೊತ್ಕೊಂಡು ಹೋಗಿರೋರ್ಗೂ ಅಷ್ಟೇ ಮುಖ್ಯ. ನೀನೇನು ಯೋಚನೆ ಮಾಡ್ಬೇಡ, ಸಮಾಧಾನ ಮಾಡು. ನಿನ್ ಗಂಡ ಎಲ್ಲಿದ್ರು ಅವನ್ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ಈ ನಿನ್ನ ಅಣ್ಣನಿಗೆ ಸೇರಿತ್ತು. ಊಟ ಮಾಡು, ಊಟ ಮಾಡು. ನಮ್ ಸಾಹೇಬ್ರನ್ನ ಈ ತರ ನೋಡ್ಕೊಳ್ಳೋದು
ನೀವೇ ತಾನೇ ನಾನು ಕಿಡ್ನಾಪ್ ಮಾಡಿಸೋದು. ಹೌದು. ಯಾಕೆ? ನಮ್ಮ ವ್ಯವಹಾರದಲ್ಲಿ ತಲೆ ಹಾಕಿದ್ರೆ ಏನಾಗುತ್ತೆ ಅಂತ ಉಳಿದವ್ರಿಗೆ ತಿಳಿಸೋಕೆ. ಹೇಳೋ, ಅಶೋಕ್ ಯಾರು? ಅರುಣನ್ ಗಂಡ. ಯಾಕೆ? ನಿನ್ನ ಬ್ರದರ್ ಇನ್ ಲಾ ಅಲ್ವೇನು? ನಿನ್ನ ಭಾವ, ಅವನ ತಂಗಿ, ನೀನು ಎಲ್ಲ ಸೇರ್ಕೊಂಡು ಆಗಬೇಕಾಗಿದ್ದು ಮದ್ವೆನ ನಿಲ್ಸಿದ್ದ ಯಾಕೆ? ಅದಕ್ಕೆ ಕಾರಣ ನಿನಗೆ ಚೆನ್ನಾಗಿ. ಓ, ಐ ಸಿ. ಕೃಷ್ಣಪ್ಪ, ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಆಟ ಆಡ್ತಾ ಇದೀಯ. ಯಾವ ಉದ್ದೇಶದಿಂದ ಆಕ್ಸಿಡೆಂಟ್ ಮಾಡಿದ ಹಾಗೆ ಮಾಡಿ ಜನಗಳನ್ನ ಕಿಡ್ನಾಪ್ ಮಾಡ್ತಾ ಇದೀಯ? ಯಾವ ಕಾರಣಕ್ಕಾಗಿ ಬೋಗಸ್ ಲೆಪ್ರಸೋರಿಯಂ ನಡೆಸ್ತಾ ಇದೀಯ? ಸಾಯೋಕ್ ಮುಂಚೆ ವಿಷಯ ತಿಳ್ಕೋಬೇಕು ಅಂತ ನಿನ್ನ ಆಸೆ. ಆಲ್ ರೈಟ್, ಹೇಳ್ತೀನಿ ಕೇಳು. ಶ್ರೀಮಂತರ ಹತ್ರ ಸಂಬಂಧ ಇಟ್ಕೊಂಡಿರೋ ವ್ಯಕ್ತಿಗಳನ್ನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಾಗಿ ಮಾಡಿ ಅವ್ರನ್ನ ಕಿಡ್ನಾಪ್ ಮಾಡ್ತೀವಿ. ಲೇಡಿ ಡಾಕ್ಟರ್, ಹೋಟೆಲ್ ಮ್ಯಾನೇಜರ್, ಸೋ ಮೆನಿ ಪ್ರೊಫೆಷನಲ್ಸ್ ಅವರ ಹತ್ರದಿಂದ ಶ್ರೀಮಂತರ ಕೆಟ್ಟ ಚಾಳಿಗಳನ್ನೆಲ್ಲ ಆಧಾರ ಪುಟ್ಟ ತಿಳ್ಕೊಂಡು ಅವ್ರನ್ನ ಕ್ಲೋಸ್ ಮಾಡ್ತೀವಿ. ಆ ಶ್ರೀಮಂತರ ಹತ್ರ ಈ ಇಬ್ರು ಸನ್ಯಾಸಿಗಳನ್ನ ತಾನೆ? ಇವರಿಬ್ರು ಡೊನೇಷನ್ ಅನ್ನು ಹೆಸರಿಸಿ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡ್ತಾರೆ. ಆ ಹಣದಿಂದ ನಾವೆಲ್ಲ ಧರ್ಮಾತ್ಮ ಲೆಪ್ರಸಿ ಸೆಂಟರ್ ಹೆಸರಿನಲ್ಲಿ ವ್ಯಾಪಾರ ಮಾಡ್ತೀವಿ. ಏನ್ ವ್ಯಾಪಾರ? ಏನು ವ್ಯಾಪಾರನೇ? ಹಣ ಡೈಮಂಡ್ಸ್ ಆಗುತ್ತೆ. ಇದು ಬೋಗಸ್ ಕುಷ್ಠರೋಗಿಗಳ ಮುಖಾಂತರ ಹೋಗ್ಬೇಕಾದ ಜಾಗಕ್ಕೆ ಹೋಗುತ್ತೆ. ಆಗಿದೆ ಪ್ಲಾನ್. ಬ್ರಿಲಿಯಂಟ್. ಥ್ಯಾಂಕ್ಸ್. ಎಲ್ಲಿ ಈಗ ಹೇಳು, ಅಶೋಕ್ ಯಾರು? ನಿನ್ನಂತ ಸಮಾಜಘಾತಕರನ್ನ ಹುಟ್ಟಡಿಸೋನು. ಸರ್, ಸ್ವಲ್ಪ ಮಂಕಿ ಸ್ಪ್ಯಾನರ್ ಬೇಕಾಗಿತ್ತಲ್ಲ. ಹೇಳು, ಯಾರು ನಿಮ್ಮ ಆಸ್ಪತ್ರೆ ನಡೆಸ್ತಾ ಇರೋದು? ನನಗೆ ಗೊತ್ತಿಲ್ಲ. ಹೇಳು. ನನಗೆ ಗೊತ್ತಿಲ್ಲ. ಹೇಳ್ತೀನಿ, ನನಗಿಬ್ಬರೇ ಗೊತ್ತಿರೋದು. ಯಾರು? ಒಬ್ಬ ಸತ್ಯಾನಂದ, ಇನ್ನೊಬ್ಬ ನಿತ್ಯಾನಂದ. ಎಲ್ಲಿದ್ದಾರೆ? ಅವರು